ಇಂದಿನ ದಿವಸ ನಮ್ಮ ಲೋಕಕ್ಕೆ 5 ಜನ ಪಾದಾರ್ಪಣೆ ಮಾಡಿದ್ದಾರೆ. ಕರೆಸಿ ಅವರನ್ನು. ಬನ್ನಿ. ಈತನಾರು? ಈತ ಸಾಫ್ಟ್ವೇರ್ ಇಂಜಿನಿಯರ್. ಇವನು ಮಾಡಿದ ಪಾಪಗಳೇನು? ಇವನ ತಂದೆ ತಾಯಿ ಕಷ್ಟಪಟ್ಟು ದುಡಿದು ಇವನನ್ನು ಇಂಜಿನಿಯರ್ ಅನ್ನಾಗಿ ಮಾಡಿ ಹೊರದೇಶದಲ್ಲಿ ದುಡಿಯಲು ಕಳಿಸಿದರೆ ಅವರು ವೃದ್ಧಾಪ್ಯದಲ್ಲಿ ಇದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಇವನು ಏನು ಮಾಡುತ್ತಿದ್ದಾನೆ? ಇವನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡುತ್ತಿದ್ದಾನೆ. ಓಹೋ, ಇವನೊಬ್ಬ ಅವಿವೇಕಿ. ಇವನನ್ನು ಕೊತ ಕೊತ ಕುದಿಯುವ ನೀರಿನಲ್ಲಿ ಮುಳುಗಿಸಿ. ದ್ವಾರಪಾಲಕರೇ ಬನ್ನಿ. ಪ್ರಭು, ಕರೆದುಕೊಂಡು ಹೋಗಿ ಇವನನ್ನು. ಆಯ್ತು ಪ್ರಭು. ಈತನಾರು? ಈತ ಡಾಕ್ಟರ್. ಇವನು ಮಾಡಿದ ಪಾಪಗಳೇನು? ಇವನು 2020ರ ಕೊರೋನಾ ಟೈಮ್ ನಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಇಲ್ಲದವರಿಗೂ ಕೊರೋನಾ ಇದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಹಣ ದೋಚಿ ಶ್ರೀಮಂತನಾಗಿದ್ದಾನೆ. ಮಹಾರಾಜ, ನಿನ್ನೆ ಪಲ್ಸ್ ರೇಟ್ ಕಡಿಮೆ ಆಗಿದೆ. ದೂರ ಸರಿ. ಇವನೊಬ್ಬ ಮುಟ್ಟಾಳ. ಇವನನ್ನು ತುಂಡು ತುಂಡಾಗಿ ಕತ್ತರಿಸಿ. ದ್ವಾರಪಾಲಕರೇ ಬನ್ನಿ. ಪ್ರಭು, ಕರೆದುಕೊಂಡು ಹೋಗಿ ಇವನನ್ನು. ಈತನ್ಯಾರು? ಈತ ಕೆಎಸ್ ಆಫೀಸರ್. ಇವನು ಮಾಡಿದ ಪಾಪಗಳೇನು? ಇವನು ಕೆಎಸ್ ಆಫೀಸರ್ ಆಗಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಆ ಎಲ್ಲ ಇಲಾಖೆಗಳಲ್ಲಿ ಲಂಚ ತೆಗೆದುಕೊಂಡು ಶ್ರೀಮಂತನಾಗಿದ್ದನು. ಆದ ಕಾರಣ ಇವನು ನಮ್ಮ ಲೋಕಕ್ಕೆ ಬಂದಿದ್ದಾನೆ. ಹಲೋ, ಮೀಟಿಂಗ್ ಎಲ್ಲಿದೆ? ಯಾವ ಆಫೀಸ್? ಆಯ್ತು, ಸರಿ, ಬರ್ತೀನಿ. ಇವನು ಏನು ಹೇಳುತ್ತಿದ್ದಾನೆ? ಇವನು ಕೆಎಸ್ ಆಫೀಸರ್ ಅಲ್ವಾ, ಮೀಟಿಂಗ್ ನ ಬಗ್ಗೆ ಚರ್ಚಿಸುತ್ತಿದ್ದಾನೆ. ಓಹೋ, ಇವನೊಬ್ಬ ರಾಸ್ಕಲ್. ಇವನ ನಾಲಿಗೆಯನ್ನು ಕತ್ತರಿಸಿ. ದ್ವಾರಪಾಲಕರೇ ಬನ್ನಿ. ಪ್ರಭು, ಕರೆದುಕೊಂಡು ಹೋಗಿ ಇವನನ್ನು. ಈತನಾರು? ಈತ ಜ್ಯೋತಿಷಿ. ಇವನು ಮಾಡಿದ ಪಾಪಗಳೇನು? ಇವನು ಜನರಿಗೆ ಸುಳ್ಳು ಜ್ಯೋತಿಷ್ಯ ಹೇಳಿ ಹಣ ದೋಚಿ ಶ್ರೀಮಂತನಾಗಿದ್ದಾನೆ. ಇವನನ್ನು ನೋಡಿದರೆ ಗೊತ್ತಾಗಬಹುದು. ಯಮಧರ್ಮರಾಜರೇ, ಧರ್ಮರಾಜರೇ, ನಿಮ್ಮ ಜಾತ್ರೆ ಎದುರಿನ ಮನೆಯಲ್ಲಿ ಶನಿ ಇದ್ದಾನೆ. ಅದೇ ಜ್ಯೋತಿಷಿ, ನನ್ನ ಭವಿಷ್ಯವು, ಎಲ್ಲರ ಭವಿಷ್ಯ ನನ್ನ ಕೈಯಲ್ಲಿದೆ. ಇವನೊಬ್ಬ ದುರಹಂಕಾರಿ. ಇವನ ಮುಖಕ್ಕೆ ಆಸಿಡ್ ಸಿಡಿಸಿ. ದ್ವಾರಪಾಲಕರೇ ಬನ್ನಿ. ಪ್ರಭು, ಕರೆದುಕೊಂಡು ಹೋಗಿ ಇವನನ್ನು. ಆಯ್ತು ಪ್ರಭು. ಈತನ್ಯಾರು? ಈತ ಒಬ್ಬ ವಿದ್ಯಾರ್ಥಿ. ಇವನು ಮಾಡಿದ ಪಾಪಗಳೇನು? ಇವನು ದಿನವಿಡೀ ಫ್ರೀ ಫೈರ್, ಪಬ್ಜಿ ಆಡಿ ಖಿನ್ನತೆಗೆ ಒಳಗಾಗಿ ನಮ್ಮ ಲೋಕಕ್ಕೆ ಬಂದಿದ್ದಾನೆ. ಓಹೋ, ಇವನೊಬ್ಬ ಮೂರ್ಖ. ಇವನನ್ನು ಮರಕ್ಕೆ ನೇತು ಹಾಕಿ. ದ್ವಾರಪಾಲಕರೇ ಬನ್ನಿ. ಪ್ರಭು, ಕರೆದುಕೊಂಡು ಹೋಗಿ ಇವನನ್ನು. ಆಯ್ತು ಪ್ರಭು. ಈ ನಾಟಕದಿಂದ ತಿಳಿದುಕೊಳ್ಳಬೇಕಾಗುವುದು 5 ಅಂಶಗಳು. ನಾವು ಎಲ್ಲೇ ಇದ್ದರೂ, ಎಂಥ ಪೊಸಿಷನ್ನಲ್ಲೇ ಇದ್ದರೂ ನಮ್ಮ ತಂದೆ ತಾಯಿಯನ್ನು ಮರೆಯಬಾರದು. ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಬಾರದು. ಕೆಲಸದಲ್ಲಿ ಲಂಚವನ್ನು ತೆಗೆದುಕೊಳ್ಳಬಾರದು. ಜನರಿಗೆ ಸುಳ್ಳು ಜ್ಯೋತಿಷ್ಯ ಹೇಳಿ ಮೋಸ ಮಾಡಬಾರದು. ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಅನ್ನು ನೀಡಬಾರದು. ಥ್ಯಾಂಕ್ ಯು.